ಮಾಜಿ ಅಧ್ಯಕ್ಷ ರಾಷ್ಟ್ರೀಯ ನಾಯಕ ಅಮಿತ್ ಶಾ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪರ ಪ್ರಚಾರವನ್ನು ನಡೆಸುವ ಮೂಲಕ ರಾಜ್ಯದಲ್ಲಿ ಬಿಜೆಪಿ ಪ್ರಸಾರ ಆರಂಭಿಸಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರ ವಿರುದ್ಧ ಸ್ಪರ್ಧೆ ಮಾಡಿರುವ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಈ ಕುರಿತು ಮಾಹಿತಿಯನ್ನು ನೀಡಿದರು. ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರು ಪ್ರಚಾರ ಮಾಡಲಿದ್ದಾರೆ. ಅವರ ಆಗಮನ ನಮಗೆ ಹೊಸ ಶಕ್ತಿಯನ್ನ ತುಂಬಿದೆ ಅಂತ ಹೇಳಿದ್ರು. ಏಪ್ರಿಲ್ 4ರಂದು ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದ್ರು. ಅಲ್ಲ, ಅಮಿತ್ ಶಾ ಅವರು ಪ್ರಪ್ರಥಮ ಬಾರಿಗೆ ಚುನಾವಣಾ ಪ್ರಚಾರವನ್ನ ಇವತ್ತು ಚನ್ನಪಟ್ಟಣ ನಗರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ರೋಡ್ ಶೋ ರೂಪದಲ್ಲಿ ಇರುತ್ತೆ. ಯಾಕೆಂದ್ರೆ ಅವರು ಬೇರೆ ಬೇರೆ ಕಾರ್ಯಕ್ರಮ ಇದೆ ಬೆಂಗಳೂರಲ್ಲಿ. ಸೊ ಹೀಗಾಗಿ ಅಂದ್ರೆ ಅವರ ಬರುವಿಕೆ ಏನಾಗಿದೆ, ನಮ್ಮ ಈ ಪ್ರಚಾರಕ್ಕೆ ಒಂದು ಹೊಸ ಶಕ್ತಿಯನ್ನ ತುಂಬುತ್ತೆ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಎಲ್ಲ ನಮ್ಮ ಎರಡೂ ಪಕ್ಷದ ನಾಯಕರುಗಳು ಭಾಗಿಯಾಗ್ತಾರೆ. JDS ಪಕ್ಷದ ನಾಯಕರು, BJP ಪಕ್ಷದ ನಾಯಕರು ಎಲ್ಲ ಭಾಗಿಯಾಗ್ತಾರೆ. ಸೊ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಏಪ್ರಿಲ್ 4 ಗುರುವಾರ 11 ಗಂಟೆಗೆ ನಾವು ನಾಮಪತ್ರವನ್ನ ಸಲ್ಲಿಸ್ತೇವೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ. ಸೊ ಈಗ ಆಲ್ರೆಡಿ ಮನವಿ ಕೂಡ ಮಾಡಿದ್ದೇವೆ. ಎಲ್ಲ ಜನರುಗಳು, ಎರಡೂ ಪಕ್ಷದ ಕಾರ್ಯಕರ್ತರುಗಳು, ಹಾಗೆ ಅಭಿಮಾನಿಗಳು, ಹಿತೈಷಿಗಳು ಎಲ್ಲ ಬಂದು ನಮ್ಮ ಜೊತೆ ಸೇರಬೇಕು ಅಂತ ಮನವಿ ಮಾಡಿದ್ದೇವೆ. ಅಂದರೆ 10 ಗಂಟೆಗೆ ಅಂತ ಅವ್ರಿಗೆ ಹೇಳಿದ್ದೇವೆ. ಅಲ್ಲ, ಅದನ್ನೆಲ್ಲ ಡೀಟೇಲ್ಸ್ ಹೇಳ್ತಾರೆ. ಈಗೆಲ್ಲ ಅದಕ್ಕೆ ರೂಪುರೇಷೆ ತಯಾರಾಗ್ತಾ ಇದೆ. ಅಲ್ಲ, ಅಮಿತ್ ಶಾ ಅವರು ಪ್ರಪ್ರಥಮ ಬಾರಿಗೆ ಚುನಾವಣಾ ಪ್ರಚಾರವನ್ನ ಇವತ್ತು ಚನ್ನಪಟ್ಟಣ ನಗರದಲ್ಲಿ